ವಿದ್ಯುತ್ ಕರೆಂಟ್ ಕಟ್ಟಿರಲಿಲ್ಲ ಅವರು ಯೋಗೇಶ್ವರ ಅವರು. ಇವತ್ತು ಕುಮಾರಣ್ಣ ಏನು ತೊಂದರೆ ಇಲ್ದಂಗೆ ಎಲ್ಲ ನೀರೆಲ್ಲ ತುಂಬಿಸ್ಕೊಟ್ಟವ್ರೆ, ಕರೆಕ್ಟ್ ಆಗಿ ಮಾಡ್ಕೊಟ್ಟವ್ರೆ. ನಾವು ಕಾಂಗ್ರೆಸ್ ಇಂದ ಮೆಂಬರ್ಗಳು ಇದ್ದಾಗ ನಾನು ಬೇಡಿ ಸಾಕಾಯ್ತು. 1 ವರ್ಷ ಆಯ್ತಾ ಇದೆ, ಒಂದು ಕೆಲಸ ಮಾಡಿಸ್ಕೊಡ್ತಾ ಇಲ್ಲ ಊರಲ್ಲಿ. ಅವ್ರು ಗೆದ್ದತ್ತ ಬಾಲ ಹಿಡಿಯೋರು. ಯಾವಾಗ ಗೆಲ್ತದೆ ಸರ್ಕಾರ ಆ ಕಡೆಗೆ ಹೋಗಿ ನಿಂತ್ಕೊಳ್ಳೋರು. ಈ ಕಳ್ಳರಿಗೆಲ್ಲ ಕೊಟ್ಟು ಎಲ್ಲ ಏನು ಬರೀ ಗ್ಯಾರಂಟಿ ಯೋಜನೆಯಿಂದ ಏನು ಪ್ರಯೋಜನ ಇಲ್ಲ. ಅದೇ ಗಣಸುಗಳೆಲ್ಲ ಬಳೆ ತೊಡ್ಕೊಂಡ್ ಆಗೋದೆ. ಹೆಂಗಸುಗಳಿಗೆ ದುಡ್ಡು ಕೊಟ್ಬಿಟ್ಟು ಗಣಸುಗಳೆಲ್ಲ ಬಳೆ ತೊಡ್ಕೊಂಡ್ ಆಗೋದು. ST ಹಣ ಮೂಡಾಗಣ SC ಹಗರಣಗಳನ್ನ ನುಂಗಿ ನೀರು ಕುಡಿತಾ ಇದಾರೆ. ಬೇಕಾದಷ್ಟು ರೋಡ್ಗಳು ಮಾಡಿದ್ರು. ಇವಾಗ ಕಣ್ ಮುಚ್ಕೋ ಗಾಡಿ ಓಡಿಸ್ಕೋಬಹುದು ಚರ್ಮಣಕ್ಕೆ. ಅವತ್ತು ಹಿಂದೆ ಕೂಳಿ ಬಿತ್ಕೊಂಡು ಇಗ್ಲೂರ್ಗೆ ಹೋಗ್ಬೇಕಾದ್ರೆ 1.5 ಗಂಟೆ ಬೇಕಾಯ್ತು ನಮ್ಗೆ. ಚನ್ನಪಟ್ಟಣ ಜನ ಕೈ ಬಿಡಲ್ರು. ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ. ದೀನ ದಲಿತರ ಎಲ್ಲಾರನು ಉದ್ಧಾರ ಮಾಡೋರು ಯಾರು ಅಂದ್ರೆ ದೇವೇಗೌಡರು ಸರ್ಕಾರ. ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿದೆ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ಕುಮಾರಸ್ವಾಮಿ ಮಾಡಿದಾರೆ ಏನ್ ಸಹಾಯ ಮಾಡ್ಯಾರ? ತಾತನ್ಗೆ ಸಂಬಳ ಮಾಡಿದ್ರು, ನನಗ್ ಬರ್ದೇ ಒಂದ್ ಫೋನ್ ಹೊಡೆದು ಮಾಡ್ಕೊಟ್ಟಾರ. ಪಿಂಚಣಿ ಬರ್ತಿರ್ಲಿಲ್ಲ, ಅದು ಮಾಡಿಸ್ಕೊಟ್ಟಾರ. ರಾಜಣ್ಣನ್ಗೆ ಹೇಳಿ, ಸಿಂಗ್ಲಾತಿಪುರ ರಾಜಣ್ಣಗ ಸಪೋರ್ಟ್ ಮಾಡವ್ರ ಮಾಡವ್ರ. ಅವ್ರು ಗೆಲ್ದ್ರೆ ಒಳ್ಳೇದು. ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಕುಮಾರಸ್ವಾಮಿ ಅವ್ರು ಗೆಲ್ಲೇಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕಾಗಿ ಎಲ್ಲ ಅಭಿವೃದ್ಧಿ ಮಾಡವ್ರೆ, ಸಾಲ ಮನ್ನಾ ಮಾಡವ್ರೆ. ಕುಮಾರಸ್ವಾಮಿ ಅವ್ರು ಮಾಡಿದಾರೆ. ಏನು ಕೆರೆ ಕಟ್ಸಿದ್ರು, ನೀರ್ ಬಿಟ್ರು, ಸಾಲ ಮನ್ನಾ ಮಾಡಿದ್ರು, ಬೇಜನ್ ಕೆಲ್ಸಗಳು ಮಾಡವ್ರೆ. ಅದ್ರಿಂದ ಅವರೇ ಗೆಲ್ಬೇಕು. ನಿಖಿಲ್ ಕುಮಾರಸ್ವಾಮಿ. ಯಾಕಾಗಿ ನಿಖಿಲ್ ಅವರು? ದೇವೇಗೌಡರು ಇಗ್ಲೂ ಡ್ಯಾಮ್ ಕಟ್ಟಿದ್ರು, ಇವ್ರೇನು ಮಾಡ್ಲಿಲ್ಲ. ಸದಾನಗೌಡರು ಮಾಡಿದ್ರು, ಅನುದಾನ ಕೊಟ್ರು, ಇವ್ರು ಮಾಡಿದ್ರು. ಇವತ್ತು ನಿಖಿಲ್ ಕುಮಾರಣ್ಣವರು ಈ ಬೇಕಾದಷ್ಟು ಅನುದಾನ ತಗೊಂಡ್ಬಂದು ಕೊಟ್ರು. ಮುಖ್ಯಮಂತ್ರಿ ಆಗಿದ್ರು, 2 ಸಲ MLA ಆಗಿದ್ರು. ಬೇಕಾದಷ್ಟು ರೋಡ್ಗಳು ಮಾಡಿದ್ರು. ಇವಾಗ ಕಣ್ ಮುಚ್ಕೋ ಗಾಡಿ ಓಡಿಸ್ಕೋಬಹುದು ಚರ್ಮಣಕ್ಕೆ. ಅವತ್ತು ಹಿಂದೆ ಕೂಳಿ ಬಿತ್ಕೊಂಡು ಇಗ್ಲೂರ್ಗೆ ಹೋಗ್ಬೇಕಾದ್ರೆ 1.5 ಗಂಟೆ ಬೇಕಾಯ್ತು ನಮ್ಗೆ. ಇವತ್ತು ಚರ್ಮಣಕ್ಕೆ ನಾವು 15-20 ನಿಮಿಷದಲ್ಲಿ ಹೋಗ್ಬೋದು ಅಂತ ಕೆಲಸ ಮಾಡ್ಕೊಟ್ಟವ್ರೆ. ಬೇಕಾದಷ್ಟು ಕೆರೆಗಳೆಲ್ಲ ಆಗೆಲ್ಲ ಕೆರೆಗಳಿಗೆ ನೀರನ್ನ ವಿದ್ಯುತ್ ಕರೆಂಟ್ ಕಟ್ಟಿರಲಿಲ್ಲ ಅವರು ಯೋಗೇಶ್ವರ ಅವರು. ಇವತ್ತು ಕುಮಾರಣ್ಣ ಏನು ತೊಂದರೆ ಇಲ್ದಂಗೆ ಎಲ್ಲ ನೀರೆಲ್ಲ ತುಂಬಿಸ್ಕೊಟ್ಟವ್ರೆ, ಕರೆಕ್ಟ್ ಆಗಿ ಮಾಡ್ಕೊಟ್ಟವ್ರೆ. ಯಾವುದೇ ಕಾರಣಕ್ಕೂ ನೀರ್ ಖಾಲಿ ಆಗ್ಲಿಲ್ಲ ನಮ್ ಕೆರೆಯಲ್ಲಿ ಅಪ್ಪ ಈಗ ಸದ್ಯಕ್ಕೆ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ, ಅವ್ರ ಬಗ್ಗೆ ಅವ್ರ ಬಗ್ಗೆ ನಾವೇನು ಹೇಳಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇರೋದಲ್ವಾ, ಜನಕ್ಕೆ ಅನುಕೂಲ ಆಗ್ತಿಲ್ವಾ? ಏನು ಆಗ್ತಲ್ಲ. ಏನಾದದು ಅದೇ ಗಣಸುಗಳೆಲ್ಲ ಬಳೆ ತೊಡ್ಕೊಂಡ್ ಆಗೋದೆ. ಹೆಂಗಸುಗಳಿಗೆ ದುಡ್ಡು ಕೊಟ್ಬಿಟ್ಟು ಗಣಸುಗಳೆಲ್ಲ ಬಳೆ ತೊಡ್ಕೊಂಡ್ ಆಗೋದೆ. ಸರ್ ನಿಖಿಲ್ ಕುಮಾರಸ್ವಾಮಿ. ಯಾಕಾಗಿ ನಿಖಿಲ್ ಅವರು? ಸರ್ ಯೂತ್, ಸರ್ ಅವರು ಯೂತ್ ಲೋಕಲ್ ಅವರೆಲ್ಲ ಒಂದ್ ಬದಲಾವಣೆ ಆಗ್ಲಿ ಅಂತನಾ? ಹೌದೌದು, ಯುವಕರಿಗೆಲ್ಲ ಒಂದ್ ಬದಲಾವಣೆ ಆಯ್ತದೆ. ಯೂತ್ ಬಂದ್ರೆ ಯಾವೊಂದು ಅವ್ರು ಬರ್ಲಿ, ಅವ್ರು ಬಂದಾದ್ಮೇಲೆ ಅವ್ರ ಏನು ಅಂತ ಅವರೇ ತೋರಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಸರ್ ಅವ್ರ ಬಗ್ಗೆ ನಾವೇನ್ ಮಾತಾಡಿ ಏನು ಒಂದ್ಸಲಿ ಮಿನಿಸ್ಟರ್ ಆಗಿದ್ದಾರೆ, MLA ಆಗಿದ್ದಾರೆ, ಎಲ್ಲ ಆಗವ್ರೆ. ಈ ಅಪ್ಪ ಏನು ಆಗ್ಲಿಲ್ಲ. ಯೂತ್ ಬಿಡಿ, ಇದೊಂದ್ಸಲ ಗೆಲ್ಲಿ. ಏನ್ ಹೇಳ್ತೀರಣ್ಣ? ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್? ನಿಖಿಲ್ ಗೆಲ್ಬೇಕು. ಇವಾಗ ಕೆಲಸ ಮಾಡ್ತಾನೆ, ಅವ್ರ ಅಪ್ಪರ್ ಕೆಲಸ ಮಾಡವ್ರೆ, ಅವನು ಕೆಲಸ ಮಾಡ್ತಾನೆ ಚನ್ನಪಟ್ಟಣದಲ್ಲಿ. ನಿಖಿಲ್ ಅವ್ರು ಗೆಲ್ಬೇಕು. ಇನ್ನೂವರೆಗೂ ಒಂದ್ ಬಾರಿ ಕೂಡ ಆಯ್ಕೆ ಆಗಿಲ್ಲ, ಕಳೆದ 2 ಬಾರಿ ಕೂಡ ಸೋತಿದ್ದಾರೆ. ಸೊ ಗೆದ್ರೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ. ಕೆಲಸ ಮಾಡ್ತಾರೆ ಚನ್ನಪಟ್ಟಣದಲ್ಲೇ ಇರ್ತಾರೆ. ನಿಖಿಲ್ ಚನ್ನಪಟ್ಟಣಲ್ಲೇ ಕೆಲಸ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಯಾವತ್ತು ನಮ್ ಚನ್ನಪಟ್ಟಣ ಜನ ಕೈ ಬಿಡಲ್ರು. ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ. ಹಿಂದೆ ಈ ಕೆಂಪಮ್ಮನ ದೇವಸ್ಥಾನಕ್ಕೆ ಒಂದು ರೋಡ್ ಹೋಯ್ತಿತ್ತು. ಈಗ JDS ಪಕ್ಷದಿಂದ ನಮ್ಗೆ ಕಾಂಕ್ರೀಟ್ ರೋಡ್ ಆಗಿದೆ. ಈಗ ಜನಗಳು ಎಷ್ಟು ಅದ್ದೂರಿಯಾಗಿ ತಿರುಗ್ತಾರೆ ಅಲ್ಲಿ. ಒಂದು ದೇವಾಲಯಕ್ಕೆ ಹೋಗೋ ರೋಡ್ ಅಂತ. ನಂತ ಸ್ವಂತ ಜಮೀನಲ್ಲಿ 20 ಅಡಿ ಅಗಲ ಉದ್ದ 28 ಗುಂಟೆ ಜಾಗದಲ್ಲಿ ಬಿಟ್ಕೊಟ್ಟಿದ್ದೀನಿ ನಾನು. ಇವರೇ ಮೆಂಬರ್ಗಳು ನಿಂತ್ಕೊಂಡ್ ಮಾಡಿಸ್ಕೊಟ್ಟಾರೆ. ನಾವು ಕಾಂಗ್ರೆಸ್ ಇಂದ ಮೆಂಬರ್ಗಳು ಇದ್ದಾಗ ನಾನು ಬೇಡಿ ಸಾಕಾಯ್ತು. ಒಬ್ರು ಮಾಡ್ಕೊಡ್ಲಿಲ್ಲ. ಇವಾಗ ಒಂದು ಚರಂಡಿ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇದ್ರಿ, ಒಬ್ರು ಚರಂಡಿ ಹಾಕ್ಸ್ಕೊಡ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಬಂದು 1.5 ವರ್ಷ ಆಯ್ತಾ ಇದೆ, ಒಂದು ಕೆಲಸ ಮಾಡಿಸ್ಕೊಡ್ತಾ ಇಲ್ಲ ಊರಲ್ಲಿ. ಕಾಂಗ್ರೆಸ್ ಸಿಪಿ ಯೋಗೇಶ್ವರ್ ಪರವಾಗಿ ಮತ ಪ್ರಚಾರಕ್ಕೆ ಬಂದಿದ್ರು, ಊರಿಗೆ ಬಂದಿದ್ರು. ಆದ್ರೆ 4 ಮಾತಾಡಿದ್ರು, ಹೋದ್ರು ಅಷ್ಟೇ. ಅವರು ಅವ್ರ ಕಡೆಯಿಂದ ಕೆಲಸ ಆಗುತ್ತಂತ ನಂಬಿಕೆ ಅಲ್ಲೇ ಏನು ಆಗಲ್ಲ ಅವ್ರ ಕಡೆಯಿಂದ. ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ? ನಾವ್ ಇಂಥದ್ ಮಾಡ್ತೀವಿ ಅಂತಾನೆ ಏನು ಮಾಡಲ್ಲ, ಬರೀ ಆಶ್ವಾಸನೆ ಅಷ್ಟೇ, ಏನು ಮಾಡಲ್ಲ. ನಿಖಿಲ್ ಕುಮಾರಸ್ವಾಮಿ ಈಗ ರಾಮನಗರದಲ್ಲಿ ಮತ್ತು ಅಲ್ಲೆಲ್ಲ ಸೋತಿದ್ದಾರೆ ಯುವಕ. ಈಗ ಚನ್ನಪಟ್ಟಣದಲ್ಲಿ ಬಂದು ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣ ತಾಲೂಕಿನವರು ಸಮೃದ್ಧವಾಗಿ ಅವ್ರಿಗೆ ಜಯಶೀಲನಾಗಿ ಮಾಡ್ತಾರೆ ಅವರು.
ಅವರು ಯುವಕರು ಕೆಲಸ ಮಾಡೋ ಗ್ರೂಪ್ ಇದೆ. ಇವತ್ತು ಯೋಗೇಶ್ವರ್ ಇದ್ರು ಅವರು. ಈ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಿ ಎನ್ ಡಿ ಎ ಇದರಲ್ಲಿ ಟಿಕೆಟ್ ಕೊಡ ಅಭ್ಯರ್ಥಿಗೆ ಬರೀ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಸುಳ್ಳು ಹೇಳ್ಕೊಂಡು ನಮಗೆ ಟಿಕೆಟ್ ಕೊಡಲ್ಲ JDS ನಿಂತ್ಕೊಳ್ಳಿದ್ರು ಕುಮಾರಸ್ವಾಮಿ ಅವರು ದೇವೇಗೌಡರೆಲ್ಲ ಸೇರಿ ನಿಂತ್ಕೊಳ್ಳಿ, ನಿಮ್ಮ JDS ನಿಂತ್ಕೊಳ್ಳಿ ಅಂತ ಕೊಟ್ಟರು ಟಿಕೆಟ್ ಕೊಡಲ್ಲ. ಅವ್ರು ಗೆದ್ದಂತ ಬಾಲ ಹಿಡಿಯೋರು. ಯಾವಾಗ ಗೆಲ್ತದೆ ಸರ್ಕಾರ ಆ ಕಡೆಗೆ ಹೋಗಿ ನಿಂತ್ಕೊಳ್ಳೋರು. ಅವ್ರಿಗೆ ದಯಮಾಡಿ ಈ ಸತಿ ಓಟ್ ಇಲ್ಲ ಅವರಿಗೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಭಿವೃದ್ಧಿ ಮಾಡ್ತಾರೆ, ಕುಮಾರಣ್ಣವರು ಮಾಡ್ತಾರೆ. ಇವತ್ತು ಕುಮಾರಣ್ಣವರು ಬಡವರಿಗಾಗಿ 1 ಲಕ್ಷ ಗಂಟಲ್ವೇ ಇಡೀ ರಾಜ್ಯದ ಆ ಜನ ಈ ಜನ ಅನ್ನಲ್ಲ, ಅವರು 46,000 ಕೋಟಿನ ಸಾಲ ಮನ್ನಾ ಮಾಡಿದ್ದಾರೆ. ಇವರು ಹೋದ್ಸರಿ MLA ಹೇಳಿದ್ರು ಸ್ವಸಹಾಯ ಸಂಘಗಳು ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡ್ತೀನಿ, ನನಗೆ 5 ಬಾರಿ ಎಲೆಕ್ಷನ್, ನನಗೆ 5 ವರ್ಷ ನನಗೆ ಕೊಡಿ, ಒಂದು ಸರ್ಕಾರ ಕೊಡಿ, ನಿಮ್ಮನ್ನ ಈ ಹಳ್ಳಿ ಜನನ ನಾನು ಯಾವ ರೀತಿ ನಿಮ್ಗೆ ದುಡ್ಡಿಲ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ. ಈಗ ಸಹಾಯಧನ ರೈತರದು ಹಾಲು ಕರೀತಾ ಇದ್ದಾರೆ, ಅವ್ರಿಗೆ ಸಹಾಯಧನ 5 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಇವ್ರು ಯಾವ್ದೋ ಉಚಿತವಾಗಿ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆಲ್ಲ ಹಾಕಿ ಟ್ಯಾಕ್ಸ್ ಹಾಕಿ ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದಾರೆ. ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗ್ತಿಲ್ವಾ? ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ. ಯಾರೋ ಒಬ್ಬರಿಗೆ ಉಪಕಾರ ಮಾಡಕ್ ಹೋಗಿ ಎಲ್ಲೋ ಒಂದು ತಲೆ ಹೊಡೆದು ಕೊಡ್ತಾ ಇದಾರೆ. ಇವತ್ತು ಅಬ್ಕಾರಿ ಇಲಾಖೆ ಎಷ್ಟು ಲೂಟಿ ಹೊಡಿತಾ ಇದಾರೆ. ಅಬ್ಕಾರಿ ಬರ್ತಾ ಇದೆ ಪೇಪರ್, ನೀವು ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೀರಲ್ಲ, ಅಬ್ಕಾರಿಲಿ ಬರ್ತಾ ಇದೆ. ಯಾವ್ದೋ ನಿಗಮಗಳು ಈ ST ಹಣ, ಮೂಡಾಗಣ SC/ST ಹಗರಣಗಳನ್ನ ನುಗ್ಗಿ ನೀರು ಕುಡಿತಾ ಇದಾರೆ. ಜನಗಳಿಗೆಲ್ಲ ಇಡೀ ಕರ್ನಾಟಕ ಜನಗಳಲ್ಲಿ ಗೊತ್ತು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಜನಗಳೆಲ್ಲ ಗೊತ್ತು. ಜನಗಳು ಇದನ್ನ ಅರ್ಥ ಮಾಡಿಕೊಂಡು ಇವತ್ತು ಕುಮಾರಸ್ವಾಮಿಗೆ ಮತ್ತು NDA ಸರ್ಕಾರಕ್ಕೆ ಕೊಟ್ರೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧವಾಗಿರ್ತದೆ. ಈ ಕಳ್ಳರಿಗೆಲ್ಲ ಕೊಟ್ಟು ಏನು ಬರೀ ಗ್ಯಾರಂಟಿ ಯೋಜನೆಯಿಂದ ಏನೂ ಪ್ರಯೋಜನ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ 2 ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು. 1 ಬಾರಿ ಲೋಕಸಭೆ, 1 ಬಾರಿ ವಿಧಾನಸಭೆ, ಮಂಡ್ಯ ಹಾಗೇನೆ ರಾಮನಗರದ 2 ಬಾರಿ ಕೂಡ ಸೋಲ್ತಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ಯಾಕಾಗಿ ಅವ್ರನ್ನ ಗೆಲ್ಸ್ಬೇಕಂತ, ಯಾಕಂದ್ರೆ ಅವ್ರು ಇನ್ನೂ ಕೂಡ ಗೆದ್ದು ನಾಯಕನಾಗಿ ಅಂದ್ರೆ ಏನು ಕೂಡ ಪ್ರೂವ್ ಆಗಿಲ್ಲ ಇನ್ನೂವರೆಗೂ. ಆದ್ರೂ ಅವ್ರ ಮೇಲೆ ಯಾಕಷ್ಟು ನಂಬಿಕೆ ಅಂತ. ನಂಬಿಕೆ ಅಂದ್ರೆ ಅವ್ರಿಗೆ ಕಾಂಗ್ರೆಸ್ಗೆ ಮೋಸ ಹೋದ್ರು. ಅವರು ಹೋಗಿ ಕಾಂಗ್ರೆಸ್ ನಂಬ್ಕೊಂಡೋಗಿ ಅಲಯನ್ಸ್ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರು ಹೇಳಿದ್ರಲ್ಲ, ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಯಾವುದೋ 5,000 ರೂಪಾಯಿ ಟೋಕನ್ ಕೊಟ್ಟು ಲಲ್ಲು ಮಾಲಲ್ಲಿ ನಿಮಗೆ ಕೊಡ್ತಾರೆ ಅಂತ. ಅದಕ್ಕೆ ನಾವು ಜನ ಮೋಸ ಆದ್ರು, ಹೋಗಿ 5 ಕೊಡ್ರಿ ಅಂತ. ಅದರಿಂದ ಅವರು ಮೋಸ ಮಾಡಿದ್ರೆ ಹೊರ್ತು ನಿಖಿಲ್ ಸ್ವಾಮಿ ಗೆದ್ದವ್ರು, ಇವತ್ತು ಗೆದ್ದವರಲ್ಲಿ. ಇವ್ರನ್ನ 5,000 ಟೋಕನ್ ಕೊಟ್ಟು ಎಲ್ಲರಿಗೂ ರೈತರಿಗೆಲ್ಲ ಏನು ಕೊಟ್ಟು ಹೋಗಿ ಏನ್ ಗ್ಯಾರಂಟಿ ಕೊಟ್ಟರು ಮೋಸ ಮಾಡಿದ್ರು. ಅದರಿಂದ ಮಾಡಿದ್ರೆ ಇವತ್ತು ಚನ್ನಪಟ್ಟಣ ಜನ ಅವ್ರನ್ನ ಎತ್ತಿಡಿದು ಬಹುಮತ ಇವತ್ತೇನು 35,000 40,000 ಲೀಡಲ್ಲಿ ಇವತ್ತು ಚನ್ನಪಟ್ಟಣ ಜನ ಇವತ್ತು ಅವ್ರು ಗೆಲ್ಲಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ ಬೆಳಿಲಿ ಈ ಚನ್ನಪಟ್ಟಣದಿಂದಲೇ ಗೆದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರೋದು, ದೇವೇಗೌಡರು ಪ್ರಧಾನಮಂತ್ರಿ ಆಗಿರೋದು, ಚೀಫ್ ಮಿನಿಸ್ಟರ್ ಆಗಿರೋದು ಈ ಚನ್ನಪಟ್ಟಣ ಜನದಿಂದಲೇ, ಚನ್ನಪಟ್ಟಣ ತಾಲೂಕಿಂದಲೇ. ಇವತ್ತು ಅದನ್ನ ಯೋಚನೆ ಮಾಡ್ಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಈ ದೇಶನ, ಈ ಹಳ್ಳಿ ಜನನ, ಬಡವರನ್ನ, ದೀನ ದಲಿತರ ಎಲ್ಲಾರನ್ನೂ ಉದ್ಧಾರ ಮಾಡೋರು ಯಾರು ಅಂದ್ರೆ ದೇವೇಗೌಡರು ಸರ್ಕಾರ. ಇವತ್ತು ಕುಮಾರಸ್ವಾಮಿ ಸರ್ಕಾರ ಬಂದ್ರೆ ಇವರೆಲ್ಲ ಸಣ್ಣ ಪುಟ್ಟ ನೋಡ್ತಾರೆ ಅಂತ ಇವತ್ತು ನಿಖಿಲ್ ಕುಮಾರಸ್ವಾಮಿನ ನಾವೆಲ್ಲ ಗೆಲ್ಸ್ಬೇಕು ಅಂತ ಒಂದು ನಿರ್ಬಂಧ ಮಾಡ್ಕೊಂಡಿದ್ವಿ ಚನ್ನಪಟ್ಟಣ ತಾಲೂಕಿನವರು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಹೇಳಿದ್ರು ಅದೇ, ನಾವು ಅವ್ರ ಜೊತೆ ಹೇಳಿದೆ, ಅದೇ ಸಾಕು. ನಿಖಿಲ್ ಕುಮಾರಸ್ವಾಮಿ ಹೇಳ್ಬೇಕು. ಯಾಕಾಗಿ ಯೂತ್ ಹುಡುಗ NDA ಅಲಯನ್ಸ್ ಸುಭದ್ರ ಸರ್ಕಾರ ಬೇಕು ಅಂದ್ರೆ ಅವ್ರು ಗೆಲ್ತಾರೆ, ತೊಂದ್ರೆ ಇಲ್ಲ. ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಯೂತ್ ಕರೆಕ್ಟ್, ಆದ್ರೆ ಇನ್ನೂವರೆಗೂ ಅವ್ರಿಗೆ ಅಧಿಕಾರ ಅನ್ನೋದು ಸಿಕ್ಕಿಲ್ಲ. ಅದೇನೆ ಸಿಕ್ಕರೆ ಈ ಬಾರಿ ಕೆಲಸ ಮಾಡ್ತಾರ ಅಂತ 100%. ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಇದೆ, ಇವ್ರ NDA ಇದ್ರಲ್ಲಿ ಎಲ್ಲ ಅನುದಾನ ತರ್ತಾರೆ, ಮಾಡ್ತಾರೆ. ನಂಬಿಕೆನೇ ತಾನೆ ಮೇನ್, ನಂಬಿಕೆಯಲ್ಲೇ ನಾನು ನಡಿಬೇಕಲ್ಲ. ಏನ್ ಹೇಳ್ತೀರಾ? ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ? ಯುವಕ, ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ, ಭದ್ರತೆ, ಸಾಮಾಜಿಕ ಕಳಕಳಿ, ದೇವೇಗೌಡ ಈ ಚನ್ನಪಟ್ಟಣ ತಾಲೂಕಿಗೆ ದೇವೇಗೌಡರು ಕೊಡುಗೆ, ಕುಮಾರಸ್ವಾಮಿ ಕೊಡುಗೆ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಯುವಕ. ಈ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟು ಜನ ಮೋಸ ಮಾಡಿ ಮಣ್ಣಿಗೆ ಕಣ್ಣೆರ್ಚಿ ಬರೀ ಸುಳ್ಳು ಹೇಳ್ಕೊಂಡು ಈ ರೈತರಿಗೆ ಹಾಲಿನ ಸಹಾಯಧನ ಬರ್ತಾ ಇಲ್ಲ. ಇದು ಅಬಕಾರಿ ಹಗರಣ, ವಾಲ್ಮೀಕಿ ಹಗರಣ, ಮೂಢ ಹಗರಣ ಇವೆಲ್ಲ ಇವತ್ತು ಜಗತ್ ಜಾಹೀರಾಗಿವೆ. ಅದರಿಂದ ನಾವು ಈ ತೀರ್ಮಾನ ಮಾಡಿ ಸರಿಯ JDS ಓಟ್ ಕೊಡ್ಬೇಕು, ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟ ಬಹುಮತದ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ವೀಕ್ಷಕರು, ಇದಿಷ್ಟು ನುಣ್ಣೂರು ಗ್ರಾಮಸ್ಥರು ಹಾಗೇನೆ JDS ಕಾರ್ಯಕರ್ತರುಗಳ ಮಾತು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಾವು ಗೆಲ್ಲಿಸ್ಕೋತೀವಿ. ಅವರು ಈ ಬಾರಿ MLA ಆಗಿ ವಿಧಾನಸಭೆಯನ್ನ ಪ್ರವೇಶ ಮಾಡುವಂತದ್ದು ನಿಶ್ಚಿತ ಅನ್ನುವಂಥದ್ದು ಅವರ ಮನದಾಳದ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಚನ್ನಪಟ್ಟಣ.